ನಮಸ್ಕಾರ. ನನ್ನ ಹೆಸರು ನঈಂ ಬಾಷಾ. ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲೂಕು, ನಾರಾವಿ, ಕುತ್ಲೂರು ಗ್ರಾಮ. ಅಗಸೆ ಬೀಜದಿಂದ ಆಗುವ ಲಾಭಗಳು ನೋಡಿ. ಇದು ಪ್ರಕೃತಿಯಲ್ಲಿ ಸಿಗುವುದು, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅಗಸೆ ಬೀಜ ಇದು ತೆಗೆದುಕೊಂಡರೆ ಲೈಫ್ ಟೈಮ್ ಕ್ಯಾನ್ಸರ್ ಬರೋದಿಲ್ಲ, ಲೈಫ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಲೈಫ್ ಟೈಮ್ ಸ್ಟ್ರೋಕ್ ಆಗೋದಿಲ್ಲ. ಅಷ್ಟೆಲ್ಲ ಅಗಸೆ ಬೀಜದಿಂದ ಶಕ್ತಿ ಇದೆ. ಅಗಸೆ ಬೀಜದಿಂದ ತೂಕ ಕಡಿಮೆ ಆಗುತ್ತದೆ. ಅಷ್ಟು ಉಪಯೋಗಗಳು ಇದೆ. ಯಾವ ಏಜಿನವರು ತೆಗೆದುಕೊಳ್ಳಬಹುದು. ಒಂದು ಗ್ಲಾಸಲ್ಲಿ ಎಷ್ಟು ಶಕ್ತಿ ಇದೆ. ಸೈಡ್ ಎಫೆಕ್ಟ್ ಇಲ್ಲ, ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ. ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಇದನ್ನು ಲೈಫ್ ಟೈಮ್ ತೆಗೆದುಕೊಳ್ಳಬಹುದು ನೋಡಿ. ಇದರಿಂದ ಬಿ ಪಿ ಕಡಿಮೆ ಆಗುತ್ತದೆ. ದಯಮಾಡಿ ಅರ್ಥ ಮಾಡಿ. ನಾನು ಈ ತುಂಬ ಜನಕ್ಕೆ ಅಗಸೆ ಬೀಜ ಮಜ್ಜಿಗೆ ತಗೊಳ್ಳಿ ಅಂತ ತುಂಬ ಜನಕ್ಕೆ ನಾನು ಹೇಳಿದ್ದೇನೆ. ಅವರಿಗೆ 18 ದಿನ ಆಗುವಾಗ ಟೆಸ್ಟ್ ಮಾಡುವಾಗ BP ಇಲ್ಲ. ಅವರ BP ಡಾಕ್ಟರ್ ಹೇಳ್ತಾರೆ, ನೀವು ಇದನ್ನು ತೆಗೆದುಕೊಳ್ಳಬೇಡಿ, ಯಾವುದು ಮೆಡಿಸಿನ್ ಬೇಡ, BP ನಿಮ್ಗೆ ಚೆನ್ನಾಗಿದೆ. ಅರ್ಥ ಮಾಡಿಕೊಳ್ಳಿ. ಕಣ್ಣಿನ ದೃಷ್ಟಿ ಕೆಲವರಿಗೆ 10 ಜನರಲ್ಲಿ 5 ಜನರು ಗ್ಲಾಸನ್ನು ರಿಮೂವ್ ಮಾಡಿದ್ದಾರೆ. ಹಾಕಿದ ಗ್ಲಾಸನ್ನು ರಿಮೂವ್ ಮಾಡಿದ್ದಾರೆ. ದೃಷ್ಟಿ ಒಳ್ಳೆಯದಾಗಿದೆ, ಓದಲಿಕ್ಕೆ ಅವರಿಗೆ ಚೆನ್ನಾಗಾಗತ್ತೆ. 10 ಜನದಲ್ಲಿ 5 ಜನ ನನ್ನ ಹತ್ರ ಹೇಳಿದ್ದಾರೆ. ಮತ್ತು ಕ್ಯಾನ್ಸರ್ ಆಗೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಮತ್ತು ನಿಮಗೆ ನೋವು ಏನಾದಿದ್ದರೆ ಕಡಿಮೆ ಆಗುತ್ತದೆ. ಅರ್ಥ ಮಾಡಿಕೊಳ್ಳಿ. ಒಮೆಗಾ 3 ಒಮೆಗಾ 6 ಇದರಲ್ಲಿ ಇದೆ. ಒಮೆಗಾ 6 ಇದರಲ್ಲಿ ಇದೆ. ಇದು ಆ್ಯಕ್ಚುಲಿ ಏನಂದರೆ, ಇದು ಡಾಕ್ಟರ್ ಜೋಹನಾ ಭಟ್ ಎಂಬವರು ಇದನ್ನು ಕಂಡುಹಿಡಿದ್ದಾರೆ. ಅಗಸೆ ಬೀಜವನ್ನು ಮಜ್ಜಿಗೆಯಲ್ಲಿ ಕುಡಿದರೆ ಕ್ಯಾನ್ಸರ್ ಬರುವುದಿಲ್ಲ ಅಂಥೇಳಿ ಅವರು ಇದನ್ನು ಕಂಡುಹಿಡಿದಿದ್ದಾರೆ. ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಇದನ್ನು ಹೇಗೆ ಮಾಡೋದಾದರೆ, ಇದನ್ನು ನೋಡಿ, ಉರಿಬಾರ್ದು, ಹುಡಿ ಮಾಡಿ ಇಡಬಾರ್ದು. ಇದನ್ನು ನಾವು ನೀರಲ್ಲಿ ಹಾಕಿ ನೆನೆಸಿ ನಾವು ಅದನ್ನು ತೆಗೆದುಕೊಳ್ಬಾರ್ದು. ಅಗಸೆ ಬೀಜವನ್ನು ಹೇಗೆ ಮಾಡುವುದಂದರೆ, ಅಗಸೆ ಬೀಜವನ್ನು ನಾವು 2 ಚಮಚ ಅಗಸೆ ಮಿಕ್ಸಿಗೆ ಹಾಕಬೇಕು. ಸ್ವಲ್ಪ ಕಾಳುಮೆಣಸು, ಜೀರಿಗೆ ಮತ್ತು ಸ್ವಲ್ಪ ಹಳದಿ, ಒರಿಜಿನಲ್ ಹಳದಿ ಇದ್ದರೆ ಹಾಕಿ ಒಳ್ಳೆ ಹುಡಿ ಮಾಡಿ ಅದನ್ನು ಮಜ್ಜಿಗೆ ಹಾಕಿ ಅದನ್ನು ನಾವು ಕುಡಿಬೇಕು. 2 ಸ್ಪೂನ್ ಅಗಸೆ ಬೀಜ ಮತ್ತು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಹಳದಿ ಹಾಕಿ ಹುಡಿ ಮಾಡಿಕೊಳ್ಬೇಕು. ಒಬ್ಬನಿಗೆ ಖಾಲಿ 2 ಚಮಚೆ ಹುಡಿ ಮಾಡಿಕೊಂಡು ಅದ ನಂತರ ಅದನ್ನು ಮಜ್ಜಿಗೆ ಹಾಕಿ ಇನ್ನೂ ಸಲ ತಿರುಗಿಸಿ ಮತ್ತೆ ಕುಡಿಬೇಕು. ಇದು 15 ನಿಮಿಷದೊಳಗೆ ನಾವು ಕುಡ್ದಾಗಬೇಕು. ಇಲ್ಲ ನಾವು ಹುಡಿ ಮಾಡಿ ಇಡ್ತೇವೆ, ಇಲ್ಲ ನಾವು ಮಜ್ಜಿಗೆ ಮಾಡಿ ಮತ್ತೆ ಕುಡಿತೇವೆ, ಆಗೋದಲ್ಲ. 15 ನಿಮಿಷ ಒಳಗೆ ಇದನ್ನು ತೆಗೆದುಕೊಳ್ಬೇಕು. ಇಲ್ಲ ಮಜ್ಜಿಗೆ ಇಲ್ಲ ಅಂತಾದರೆ ಇದೆಯಲ್ಲ, ತೆಂಗಿನ ಮೊಸರಲ್ಲಿ ಅದನ್ನು ತೆಗೆದುಕೊಳ್ಳಬಹುದು. ತೆಂಗಿನ ಹಾಲಿನ ಮೊಸರಿನಲ್ಲಿ ಇದನ್ನು ತೆಗೆದುಕೊಳ್ಳಬಹುದು ನೋಡಿ. ಇದು ತಗೊಳ್ಳಿ, ತುಂಬ ಚೆನ್ನಾಗಿದೆ. ಎಷ್ಟೋ ಜನಕ್ಕೆ BP ಹೋಗಿದೆ, ಇದು ಎಲ್ಲ ನಾರ್ಮಲ್ ಆಗಿದೆ. ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಕೆಲವ್ರದ್ದು ಒಳ್ಳೆಯ ದೃಷ್ಟಿ ಆಗಿದೆ. ಚಶ್ಮಾನು ಈ ಗ್ಲಾಸನ್ನೇ ರಿಮೂವ್ ಮಾಡಿದವರು ತುಂಬ ಜನ ಇದ್ದಾರೆ. ದಯಮಾಡಿ ಕ್ಯಾನ್ಸರಿಗೆ ನಂಬರ್ 1 ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಇದು ನ್ಯಾಚುರಲ್, ಪ್ರಕೃತಿಯಲ್ಲಿ ಸಿಗುತ್ತದೆ. ದಯಮಾಡಿ ಅಗಸೆ ಬೀಜವನ್ನು ತೆಗೆದುಕೊಳ್ಳಿ. ನಾನು ಇನ್ನೊಂದು ನಿಮಗೆ ಎಪಿಸೋಡಲ್ಲಿ ಹೇಗೆ ಮಾಡುವುದು ಅಂತ ನಾನು ತೋರಿಸ್ತೇನೆ ನಿಮಗೆ. ದಯಮಾಡಿ ಎಲ್ಲರೂ ಕುಡಿಯಿರಿ, ಅಗಸೆ ಮಜ್ಜಿಗೆಯನ್ನು ಕುಡಿಯಿರಿ.